हिडकल जलाशयातून घटप्रभा डाव्या आणि उजव्या कालव्यांना पाणी सोडावे या मागणीसाठी शुक्रवारी कर्नाटक राज्य रयत संघ आणि हसिरू सेनेच्या वतीने जिल्हाधिकाऱ्यांना आणि सिंचन विभागाच्या अधिकाऱ्यांना निवेदन देण्यात आले। उन्हाळ्यात नागरिक आणि जनावरांना पिण्याच्या पाण्याची समस्या भेडसावण्याची शक्यता आहे। सध्या हिडकल जलाशयात पुरेशा प्रमाणात पाणी आहे। हे पाणी घटप्रभा नदीच्या डाव्या आणि उजव्या कालव्यात सोडल्यास या भागातील नागरिकांना मोठा दिलासा मिळेल असे निवेदनात नमूद करण्यात आले आहे। ನಮ್ಮ ಘಟಪ್ರಭಾ ಏನು ಹಿಡಕಲ್ ಜಲಾಶಯ ಇದೆ, ಎಡದಂಡೆ ಮತ್ತು ಬಲದಂಡೆ ನದಿಗೆ ಇವತ್ತು ಕೊಟಬಾಗಿ ಏತ ನೀರಾವರಿ ಹುಕ್ಕೇರಿ ಹೀಗೆ ಇವತ್ತು ಕುಡಿಲಿಕ್ಕೆ ದನಕರುಗಳಿಗೆ ನೀರು ಮತ್ತು ಬಹಳಷ್ಟು ತೊಂದರೆ ಆಗ್ತಾ ಇದೆ। ಅದಕ್ಕಾಗಿ ತಕ್ಷಣ ಇವತ್ತು ನೀರನ್ನು ಹರಿಸಬೇಕು, ಒಂದು 10-15 ದಿವಸ ನಿರಂತರವಾಗಿ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿ ಮತ್ತು ಆರ್ಸಿ ಅವರಿಗೆ, ಜಿಲ್ಲಾ ಉಸ್ತುವಾರಿ ಅವರಿಗೆ ಇವತ್ತ ಎಲ್ಲ ಕೂಡ ಬಾಗಲಕೋಟೆ ಬೆಳಗಾವಿಯಿಂದ ಇವತ್ತು 106 ಸಂಖ್ಯೆಯಲ್ಲಿ ಕೂಡ ಇವತ್ತು ನಾವೆಲ್ಲ ರೈತರು ಬಂದಿವಿ। ಅದಕ್ಕ ಜಿಲ್ಲಾಧಿಕಾರಿ ಕೂಡ ಇವರ ಒಂದ್ 2-3 ದಿವಸ ಮೀಟಿಂಗ್ ಕರೆದ ನೀರ್ ಬಿಡಿಸ್ಲಿಕ್ಕೆ ಅಂತೇಳಿ ಇವತ್ತ ಎಡಿಸಿ ಅವ್ರ ಭರವಸೆಯನ್ನ ಅವ್ರ ಜೋಡಿ ಮಾತಾಡಿ ಕೊಟ್ಟರು, ಪ್ರಯತ್ನ ಮಾಡ್ತು ಅಂತೇಳಿ ಇವತ್ತು ದಯವಿಟ್ಟು ಲೇಟ್ ಮಾಡಬಾರ್ದು। ಯಾಕಪ್ಪ ಅಂದ್ರೆ ಈಗಾಗಲೇ ಹಿಡಕಲ್ ಜಲಾಶಯದಾಗ 17 TMC ನೀರ್ ಐತಿ, ಏನು ಕೂಡ ತೊಂದರೆ ಇಲ್ಲ ನೀರ್ ಬಿಡ್ಲಿಕ್ಕೆ। ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರು, ಆರ್ಸಿ ಅವರು ಇದನ್ನ ತಕ್ಷಣ ಕ್ರಮ ತಗೊಂಡು, ಯಾಕಂದ್ರೆ ಇನ್ನ 20 ದಿವಸನಾಗ ಮಳೆಗಾಲ ಪ್ರಾರಂಭ ಆಕೈತಿ। ಈಗ ದನಕರುಗಳಿಗೆ ಬಾವಿ ಬೋರ್ ಎಲ್ಲ ಬೈತಿಗೆ ತಾವು ಮಳೆಗಾಲ ಪ್ರಾರಂಭ ಆದ್ಮೇಲೆ ಬಿಟ್ರೆ ಅದು ಉಪಯೋಗ ಇಲ್ಲ, ಮತ್ತು ಕೂಡ ಸಾಕಷ್ಟು ನೀರು ಸ್ಟಾಕ್ ಆಗಿ ಹೊಳಿಗೆ ಬಿಡ್ತಕ್ಕಂಥದ್ದು ವೇಸ್ಟ್ ಆಗಬಾರ್ದು। ತಕ್ಷಣ 2-3-4 ದಿವಸನಾಗ 5ನೇ ತಾರೀಕು ಒಳಗಾಗಿ ಜಿಲ್ಲಾಧಿಕಾರಿ ಅವರ ನೀರು ಬಿಡ್ಲೇಬೇಕು ಅನ್ನೋದ ಇವತ್ತ ಬಾಗಲಕೋಟೆ ಬೆಳಗಾವಿ ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ। ತಕ್ಷಣ ಜಿಲ್ಲಾಧಿಕಾರಿ ಅವ್ರ ಕ್ರಮ ತಗೋಬೇಕು। ತಾವೇನಾದ್ರು ಮಾಡದೇ ಹೋದ್ರ ಇವತ್ತು ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ರೈತ ಪ್ರತಿಭಟನೆ ಮಾಡ್ಬೇಕಂತೇಳಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ। यावेळी शेतकरी नेते चुन्नाप्पा पुजारी, सुरेश परगಣ್ಣವರ್, मल्लप्पा कलडी, महादेव पाटील, सुभाष भिंडीगिरी, रेवप्पा दवणी आदींसह अनेक मान्यवर उपस्थित होते। विनोद कोलकार, KMM मराठी, बेळगाव।